ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆಗೆ ಹೋಗ್ತಾ ಇದ್ದೀನಿ. ಸೊ ನಾವು ರೀಚ್ ಆಗಿದ ತಕ್ಷಣ ನಮ್ಗೆ ಈ ಥರ ಬೊಂಬೆಗಳನ್ನೆಲ್ಲ ಇಟ್ಟಿದ್ರು. ಸೊ ಇದೆಲ್ಲ ಹೋಮ್ ಡೆಕೋರೇಟಿವ್ ಮನೆ ಒಳಗಡೆ ಇಡೋದಕ್ಕೆ. ಮತ್ತು ಇದು ಎಂಟ್ರೆನ್ಸು, ಇದರಿಂದನೇ ಎಂಟ್ರಿ ಆಗೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಎಂಟ್ರೆನ್ಸ್ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಆ ಕ್ರೌಡಲ್ಲಿ ಈ ಜಾತ್ರೆ ನೋಡೋದೇ ಒಂಥರ ಮಜಾ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ನಾನಂತೂ ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದನೇ ಬರ್ತಿದ್ದೀನಿ, ಯಾಕಂದರೆ ನಮ್ಮ ಅಜ್ಜಿ ಮನೆ ಇರೋದ್ರಿಂದ. ಇದೆಲ್ಲ ಪುಟಾಣಿ ಆಟ ಸಾಮಾನುಗಳು ಮಕ್ಕಳಿಗೆ. ಮತ್ತು ಇದ್ರ ಬಗ್ಗೆ ನಾನು ಹೇಳಲೇಬೇಕು, ಇದು ಬಂದು ಚನ್ನಪಟ್ಟಣ ಟಾಯ್ಸ್ ಅಂತೆ. ತುಂಬ ತುಂಬ ಚೆನ್ನಾಗಿದೆ ಪುಟಾಣಿವು. ಇದೆಲ್ಲ ಲೈಕ್ ಮನೆಗೆ ಪ್ಲಾಂಟ್ಸ್ ಥರ ಡೆಕೋರೇಟಿವ್ ಐಟಮ್ಸು, ತುಂಬ ಐಟಮ್ಸ್ ಇಟ್ಟಿದ್ದಾರೆ ಇಲ್ಲಿ. ಆ ಸನ್ಫ್ಲವರ್ ಅಂತೂ ತುಂಬ ಚೆನ್ನಾಗಿತ್ತು, ನಾನಂತೂ ತೊಗೊಂಡೆ. ಅದ್ರ ಜೊತೆ ಒಂದು ಲೋಟಸ್ ತೊಗೊಂಡೆ. ಕ್ರೌಡ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಆಲ್ಮೋಸ್ಟ್ ನಾವು ಟೆಂಪಲ್ ನಿಯರ್ ಇದ್ದೀವಿ. ಇದು ಬಂದು ಟೆಂಪಲ್ ರೋಡು, ಅಂದರೆ ದೊಡ್ಡ ಗಣೇಶ ಟೆಂಪಲ್ಲು ಇದೆ. ಅಂದರೆ ನಾವು ನಾವೇನು ಒಳಗಡೆ ಹೋಗಿಲ್ಲ, ಜಸ್ಟ್ ಬಿಕಾಸ್ ತುಂಬ ರಶ್ ಇತ್ತು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೇವ್ ಸಿಸ್ಟಮು. ದೇವಸ್ಥಾನಕ್ಕೆ ಸಪ್ರೇಟ್ ಕೇವು ಮತ್ತು ಶಾಪಿಂಗಿಗೆ ಅಂತ. ಇದೆಲ್ಲ ನೀವು ನೋಡ್ತಾ ಇರ್ಬೋದು. ವೆರೈಟೀಸ್ ಕಡಲೆಕಾಯಿಗಳಿದ್ದಾವೆ. ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಸೇರಿಗೆ 50 ಅಂತ ಇಟ್ಟಿದ್ದಾರೆ. ಕೆಲವರು 100ಗೆ 4 ಸೇರು ಅಂತಲೂ ಇಟ್ಟಿದ್ದಾರೆ. ಸೊ ಇದೆಲ್ಲ ಆಟ ಆಡಲಿಕ್ಕೆ ಅದೊಂದು ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ಲೈಕ್ ಜೈಂಟ್ ವೀಲು, ಕೊಲಂಬಸ್ ಅಂತ. ಇದು ನೋಡಿ ನಮ್ಮ ಬಾಸ್ದು ತಿಂದರೆ ನೆಮ್ಮದಿಯಾಗಿ ತಿನ್ಬೋದು ಅಂತ ಕೂಡ ಇಟ್ಟಿದ್ದಾರೆ. ಸೊ ಇದು ಬಂದು 5 ಡೇಸು. ಯೂಶ್ವಲಿ 3 ಡೇಸ್ ಇರ್ತಾರೆ. ಈ ಸತಿ ಏನೋ ಸ್ಪೆಷಲಾಗಿ 5 ಡೇಸ್ ಇಟ್ಟಿದ್ದಾರೆ. ಇದೆಲ್ಲ ಇಯರಿಂಗ್ಸ್ ಎಲ್ಲ ಇದೆ. ಎಲ್ಲ ಥರ ವೆರೈಟೀಸ್ ನಿಮಗೆ ಎಲ್ಲ ಥರ ಸಿಗುತ್ತೆ. ಸೊ ಫೈನಲಿ ನಾವು ಕಡಲೆಕಾಯಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಟ್ ದ ಎಂಡಿಗೆ ಹಸಿ ಕಡಲೆಕಾಯಿ ಮತ್ತು ಇದು ಹುರಿದಿರೋ ಕಡಲೆಕಾಯಿ 2 ತೊಗೊಂಡ್ವಿ. ಆಲ್ಮೋಸ್ಟ್ ಅಲ್ಲೆಲ್ಲ ಶಾಪಿಂಗ್ ಮುಗೀತು. 4 o'clock ಬೇರೆ ಆಗಿತ್ತು. ಸೊ ಇನ್ನೇನು ಮನೆ ಕಡೆ ಹೊರಡೋಣ ಅಂದ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.